FSL ತಜ್ಞರಾಗಿರ್ತಕ್ಕಂಥ ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಅವರು ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಬಹಳ ನಿರ್ಣಾಯಕ ನಿಮ್ಮ ಮಾತುಗಳು, ಬಹಳ ಆಸಕ್ತಿದಾಯಕವೂ ಹೌದು. ಯಾಕಂತಂದ್ರೆ ಈ ವಿಚಾರದಲ್ಲಿ FSL ತಜ್ಞರು ಏನ್ ಹೇಳ್ತಾರೆ ಅನ್ನೋದೇ ಕುತೂಹಲ ನಂಗಿಲ್ಲಿ. ಸೊ ಇದನ್ನ ಹೇಗೆ ಯೋಜನೆ ಮಾಡಿಕೊಂಡು, ಅಂದ್ರೆ ಇನ್ವೆಸ್ಟಿಗೇಷನ್ ದೃಷ್ಟಿಯಿಂದ ಆತ ಇದನ್ನ ಹೇಗೆ ಯೋಜನೆ ಮಾಡ್ಕೊಂಡು ಮಾಡಿದ್ದಾನೆ, ಇಷ್ಟೊತ್ತಿಗೆಲ್ಲ ಸಾಕ್ಷ್ಯಗಳು ಸಿಗುತ್ತಾ, ಹೇಗೆ ಸಾಕ್ಷ್ಯಗಳು ಸಿಗತ್ತೆ ಅಲ್ಲಿ? ಮೇಡಮ್, ಇಂಥ ಕೇಸ್ಗಳಲ್ಲಿ ಸಾಕ್ಷ್ಯ ನಾಶ ಆಗೋದಿಕ್ಕೆ ಅಂತ ಏನಿರೋದಿಲ್ಲ. ಯಾಕಂದ್ರೆ ಇದು ಇಟ್ಸ್ ಅ ಬ್ಲಾಸ್ಟ್ ಕೇಸ್ ಆಗಿರೋದ್ರಿಂದ ಯಾವ ಜಾಗದಲ್ಲಿ ಅವರು ಬಾಂಬ್ ಇಟ್ಟಿದ್ದಾರೆ ಅಲ್ಲಿಂದ ಹಿಡಿದು ಯಾವ ಡಯಾಮೀಟರ್ ಆ ಪೆರಿಮೀಟರ್ ಅಂತ ಹೇಳ್ತೀವಿ ನಾವು, ಅಲ್ಲಿ ತನಕ ಏನ್ ಇಂಪ್ಯಾಕ್ಟ್ ಆಗಿದೆ ಎಲ್ಲಾ ಕಡೆ ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂತ ಎವಿಡೆನ್ಸ್ ಗಳು ಇದ್ದೇ ಇರುತ್ತೆ. ಹಾವೆವರ್ ಎವಿಡೆನ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ ಡಿಫರೆಂಟ್ ಕ್ಯಾಟಗರೀಸ್. ಓಕೆ, ಈ ಕೇಸಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇರ್ಬೋದು ಅಥವಾ ಅದಕ್ಕೆ ಬಳಸಿರುವಂತ ಒಂದು ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದನ್ನ ನಾವು ಎವಿಡೆನ್ಸ್ ಆಗಿ ಪರಿಗಣಿಸ್ತಾ ಹೋಗ್ತೀವಿ ನಾವು. ಸೊ ಏನಾಗುತ್ತೆ, ಇವಾಗ ಇಷ್ಟು ಪೆರಿಮೀಟರ್ ಕವರ್ ಮಾಡ್ಲಿಕ್ಕೆ ಎಷ್ಟು ಲೋಡ್ ಆ ಅಮ್ಯುನಿಷನ್ ಬೇಕಿರುತ್ತೆ. ಓಕೆ, ಅದು ಅರ್ಧ ಕೆಜಿ ಇಟ್ಟಿದ್ರ, 3/4 kg ಇಟ್ಟಿದ್ರ, ಎಷ್ಟು ಡಯಾಮೀಟರ್ ತನಕ ಎಫೆಕ್ಟಿವ್ ರೇಂಜ್ ಇತ್ತು ಅದ್ರದ್ದು, ಅದೆಲ್ಲ ಅಸೆಸ್ ಮಾಡ್ಕೊಂಡು ಒಂದು ರೀಸನಬಲ್ ಆಗಿ ಇಷ್ಟು ಕೆಜಿ ಇರಬಹುದು. ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಕೆಜಿ ಇಟ್ಟಿದ್ದಿರ್ಬೋದು, ಹೇಗೆಲ್ಲ ಬಳಸಿರ್ಬೋದು, ಈ ಸ್ಫೋಟದ ಬಗ್ಗೆ ಏನ್ ಅನ್ಸುತ್ತೆ? ಮೇಡಮ್, ಈ ಸ್ಫೋಟದಲ್ಲಿ ಸುಮಾರು ಒಂದು ಎಫೆಕ್ಟಿವ್ ರೇಂಜ್ ಬಂದು ಒಂದು 1000 ಸ್ಕ್ವೇರ್ ಫೀಟ್ ತನಕ ನೋಡ್ತಾ ಇದೀವಿ ನಾವು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಕೆಜಿಯಿಂದ 600 ಗ್ರಾಮ್ ಎಕ್ಸ್ಪ್ಲೋಸಿವ್ಸ್ ನ ಇದಕ್ಕೆ ಯೂಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಫಾರ್ ಎಫೆಕ್ಟಿವ್ ಡ್ಯಾಮೇಜ್ ಏನ್ ಮಾಡಿರ್ತಾರ ಅವರು, ಅದಕ್ಕೆ ನಟ್ಟು ಬೋಲ್ಟ್ ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ ಗಳನ್ನ ಅದ್ರಲ್ಲಿ ಬಳಸಿರ್ತಾರೆ. ಅದರಿಂದ ಏನಾಗುತ್ತೆ, ಡ್ಯಾಮೇಜ್ ಬರೀ ಆ ಎಕ್ಸ್ಪ್ಲೋಸಿವ್ ಇಂದ ಮಾಡೋದಷ್ಟೇ ಅಲ್ಲ, ಆ ಫೋರ್ಸ್ ಅಲ್ಲಿ ಹೋಗುವಂತ ಶಾರ್ಪ್ ಆಬ್ಜೆಕ್ಟ್ಸ್ ಇರ್ಬೋದು ಅಥವಾ ಕಬ್ಬಿಣ ತುಂಡುಗಳಿರ್ಬೋದು, ಅದು ಹೊಡೆದ ಕೂಡ ವ್ಯಕ್ತಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಈ ತರ ಇನ್ಫ್ಯಾಕ್ಟ್ ನಮ್ಮ ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆದಾಗ ಕೂಡ ಇದೇ ರೀತಿ ಯೂಸ್ ಮಾಡಿದ್ರು, ಶಾರ್ಪ್ ಆಬ್ಜೆಕ್ಟ್ಸ್ ಗಳನ್ನ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿದ್ರು ಚರ್ಚ್ ಸ್ಟ್ರೀಟ್ ಅಲ್ಲಿ ಬ್ಲಾಸ್ಟ್ ಆದಾಗ ಕೂಡ. ಸೊ ಅದೇ ರೀತಿ ಇಲ್ಲಿ ಕೂಡ ಶಾರ್ಪ್ ಆಬ್ಜೆಕ್ಟ್ಸ್ ಗಳನ್ನ ಬಳಸಿದ್ದಾರೆ. ದಟ್ ಓನ್ಲಿ ಕ್ರಿಯೇಟ್ಸ್ ಮೋರ್ ಇಂಟೆನ್ಸಿಟಿ ಅಂಡ್ ಮೋರ್ ಡ್ಯಾಮೇಜ್ ಟು ದ ವಿಕ್ಟಿಮ್ಸ್. ಓಕೆ, ಅದು ಲೋಕಲಿ ಮೇಡ್ ಅಂತ ಅನ್ಸುತ್ತಾ, ಅಥವಾ ಅದನ್ನ ತಯಾರು ಮಾಡಿರೋ ರೀತಿ ಎಷ್ಟು ದಿನಗಳ ಹಿಂದೆ ತಯಾರು ಮಾಡಿದ್ದಾರೆ, 1-2 ದಿನಗಳ ಮುಂಚೆ ಮಾತ್ರ ತಯಾರು ಮಾಡಿರ್ತಾರ, ಟೈಮರ್ ಫಿಕ್ಸ್ ಮಾಡಿದಾರ, ಮತ್ತೇನೆಲ್ಲ ಮಾಹಿತಿ ಗೊತ್ತಾಗುತ್ತೆ ಸರ್ ಇದನ್ನ ನೋಡ್ತಾ ಇದ್ರೆ? CCTV ಫುಟೇಜಸ್ ಎನಿವೆ ನೆನೆಯಿಂದ ನೀವು ನೋಡಿರ್ತೀರಾ ಮೇಡಮ್. ಇದನ್ನ ಅಸೆಸ್ ಮಾಡೋದ್ರಿಂದ ಖಂಡಿತವಾಗ್ಲಿ ಎಷ್ಟು ದಿನದ ಮುಂಚೆಯಿಂದ ಪ್ರಿಪೇರ್ ಮಾಡಿದಾರೆ ಅಂತ ಹೇಳಿ ಬರೋದಿಲ್ಲ. ದಿಸ್ ಓನ್ಲಿ ಕ್ಯಾನ್ ಬಿ ಆನ್ಸರ್ಡ್ ಬೈ ದ ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್. ಆದ್ರೆ ಅದಕ್ಕೆ ಯೂಸ್ ಮಾಡಿರುವಂತ ದ ಟೈಪ್ ಆಫ್ ಡಿಟೋನೇಟರ್, ಓಕೆ, ಅದನ್ನ ಅಸೆಟೈನ್ ಮಾಡಬಹುದಿದೆ. ಅದನ್ನ ಅಸೆಟೈನ್ ಮಾಡ್ತಾ ಹೋದಾಗ ಕೆಲವು ಮೋಡಸ್ ಆಪರೆಂಡಿಗಳು, ಅಂದ್ರೆ ಮುಂಚೆ ಎಲ್ಲ ಬ್ಲಾಸ್ಟ್ ಮಾಡಿರ್ಬೇಕಾದಾಗ ಅಲ್ಲಿ ಕೂಡ ಇದೇ ರೀತಿ ಬಳಸಿದ್ರು. ಆ ಸರ್ಕ್ಯೂಟ್ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ, ಸೊ ಅಲ್ಲಿ ಕೂಡ ಇದೇ ರೀತಿ ಬಿಲ್ಡ್ ಮಾಡಿದ್ರು. ಸೊ ಇಟ್ ಗಿವ್ಸ್ ಸಮ್ ಗುಡ್ ಲೀಡ್ ಟು ಕನ್ಫರ್ಮ್ ದ ಪೀಪಲ್ ಹೂ ಆರ್ ಬಿಹೈಂಡ್ ದಿಸ್. ಸೊ ಅಷ್ಟರ ಮಟ್ಟಿಗೆ ಯಾವುದೇ ಒಂದು FSL ವರದಿ ಇದನ್ನ ಆನ್ಸರ್ ಮಾಡುತ್ತೆ. ಅಲ್ಟಿಮೇಟ್ಲಿ ಪೊಲೀಸ್ ವಾಂಟ್ಸ್ ಟು ನೋ ವಾಟ್ ಆರ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಅಥವಾ ವಾಟ್ ಇಸ್ ದ ಮೆಕ್ಯಾನಿಸಮ್ ಇನ್ ವಿಚ್ ದ ಎಕ್ಸ್ಪ್ಲೋಸಿವ್ ವಾಸ್ ಪ್ಲಾಂಟೆಡ್ ಅಂಡ್ ಬರ್ಸ್ಟೆಡ್. ಅದನ್ನ FSL ವರದಿಗಳಿಂದ ಔಟ್ಕಮ್ ಬಂದಾಗ that helps the police investigation to nab the people mastermind behind this kind of preparations. Okay, post blast investigation unit. Yes, ನಾನು ಬರ್ತೀನಿ. ಎಸ್ ಭಾಸ್ಕರ್ ನೋಡಿ, ಇಂಥ ಕೇಸ್ ಆದ ನಂತರ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಲ್ಲಿ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಯೂನಿಟ್ ಅಂತ ನಾವು ರೆಡಿ ಮಾಡಿಟ್ಟಿರ್ತೀವಿ. ಈಗಾಗಲೇ ಅವ್ರು ಕೂಡ ನೋಡಿದ್ದಾರೆ. ಇಮಿಡಿಯೇಟ್ಲಿ FSLನವರು, ಡಾಗ್ ಸ್ಕ್ವಾಡ್, ಅಗ್ನಿಶಾಮಕ ದಳ ಮತ್ತು CCTV ಟೀಮ್ ಎಲ್ಲರೂ ಅಲ್ಲಿ ರಶ್ ಆಗ್ತಾರೆ ಅಲ್ಲಿಗೆ. ಬಟ್ ಮೇನ್ ಇರೋದು ಏರಿಯಾ ಕೋರ್ಡನ್ ಮಾಡಿಬಿಟ್ಟು, ಕೋರ್ಡನ್ ಮಾಡಿದ ನಂತರ ಅವ್ರೇನು ಹೇಳಿದಾರಲ್ಲ, ಶ್ರಾಪ್ನೆಲ್ ಯಾವ ರೀತಿ ಸಿಗತ್ತೆ ಅಂತ. ಕೆಲವುದು ಸರ್ತಿ ನಮಗೆ ಬಾಲ್ಸ್ ಇರುತ್ತಲ್ಲ, ಸ್ಟೀಲ್ ಬಾಲ್ಸ್ ಇರುತ್ತೆ, ಅಥವಾ ದೊಡ್ಡ ಸೈಜ್ ನಟ್ ಅಂಡ್ ಬೋಲ್ಟ್ ಇರುತ್ತೆ, ಅಥವಾ ಕೆಲವು ಸರ್ತಿ ಪೀಸಸ್ ಆಫ್ ಐರನ್ ಇರುತ್ತೆ. ಅದು ಅಥವಾ ನೈಟ್ರೇಟ್ ಯೂಸ್ ಮಾಡಿದ್ದಾರೆ, ಅಥವಾ PETN ಯೂಸ್ ಮಾಡಿದ್ದಾರೆ, ಅಥವಾ RDX ಯೂಸ್ ಮಾಡಿದ್ದಾರೆ ಅಂತ. ದಟ್ ಓನ್ಲಿ FSL ಕ್ಯಾನ್ ಟೆಲ್ ಅಸ್ ಆನ್ ಕೆಮಿಕಲ್ ಎಕ್ಸಾಮಿನೇಷನ್, ಡಿಪೆಂಡಿಂಗ್ ಅಪಾನ್ ದಿ ಟ್ರೇಸ್ ಇರುತ್ತೆ ಅಂತ. ಬಟ್ ಇಫ್ ಯು ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಬ್ಲಾಸ್ಟ್ ಓವರ್ ದೇರ್, I would partially agree with Nagaraj also, but partially disagree with Nagaraj also, though we are, say, colleagues also. This is because if it was a bigger group, our phone ಮಾಡಿ ಹೇಳ್ತಾರೆ ನಾವು ಮಾಡಿದ್ವಿ ಅಂತ. Nobody has come forward to claim this one over there.
ಅಂಡ್ ಕೆಲವು ಸರ್ತಿ ನಾವು ಲೋನ್ ಉಲ್ಫ್ ಆಪರೇಷನ್ ಅಂತೀವಿ. ಈ ಲೋನ್ ಉಲ್ಫ್ ಆಪರೇಷನ್ ಅಂದ್ರೆ ಅವನೊಬ್ಬನೇ ಕೂತ್ಕೊಂಡು ಎಲ್ಲೋ ಮಾಡಿ ದೇ ವಾಂಟ್ ಟು ಬಿಕಮ್ ಹೀರೋ ಬೈ ಎಂಗೇಜಿಂಗ್ ಇನ್ ಸಚ್. ಓಕೆ, ಬಟ್ ಇದು ಆಸ್ ಆಫ್ ನಾವು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೆ ಸಿಮಿಲಾರಿಟಿ ಕಂಡು ಬಂದಿದೆ, ಅದೇ ರೀತಿ ಶಿವಮೊಗ್ಗದಲ್ಲಿ ಆದಂಥ ಟ್ರಯಲ್ ಬ್ಲಾಸ್ಟ್ಗೆ ಸಿಮಿಲಾರಿಟಿ ಕಂಡು ಬಂದಿದೆ. ಅದರಲ್ಲಿ ಒಳ್ಳೆ ಸಿಸ್ಟಮ್ಯಾಟಿಕ್, ನಾಗರಾಜ್ ಅವರು ಒಳ್ಳೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ದೀನ್ದಾರ್ ಅಂಜುಮನ್ ಒಳ್ಳೆ ಕನ್ವಿಕ್ಷನ್ ಕೂಡ ತಗೊಂಡಿದ್ದಾರೆ. ಇಟ್ ಆಲ್ ಡಿಪೆಂಡ್ಸ್ ಹೌ ಮೆನಿ ಆಲ್ ದ ಯೂನಿಟ್ಸ್ ಕಮಿಂಗ್ ಟುಗೆದರ್ ಅಂಡ್ ಒಂದೇ ಟೈಪ್ ಎವಿಡೆನ್ಸ್ ಕೊಟ್ಟು ದಿ ಲೀಡರ್ ಆಫ್ ದ ಇನ್ವೆಸ್ಟಿಗೇಷನ್ ಟೀಮ್ ಯಾರಿದ್ದಾರೆ, ದಟ್ ಇಸ್ ವೈ ವಿ ಹ್ಯಾವ್ ಪುಟ್ NIA. ಈಗ ತಾವು ಪ್ರಸ್ತಾವಿಕವಾಗಿ ತಾವು ಹೇಳಿದ್ರಿ, ಮತ್ತೆ ಶೆಟ್ಟರ್ ಕೂಡ ಹೇಳ್ತಾ ಇದ್ದಾರೆ, ಸಿ NIA ಅಂಡರ್ ಇಟ್ಸ್ ಆಕ್ಟ್ ಸ್ಟೇಟ್ ಗೌರ್ಮೆಂಟ್ಗೆ ಕೇಳೋ ಅವಶ್ಯಕತೆ ಏನಿಲ್ಲ. ಇಟ್ ಕ್ಯಾನ್ ಸ್ಟ್ರೈಟ್ ಅವೇ ಟೇಕ್ ಅಪ್ ಎನಿ ಕೇಸ್. ಮತ್ತೆ NIA ಹ್ಯಾಸ್ ಗಾಟ್ ಅನ್ ಇಂಟರ್ನ್ಯಾಷನಲ್ ಡೇಟಾಬೇಸ್ ಆಫ್ ಆಲ್ ಎಕ್ಸ್ಪ್ಲೋಷನ್ಸ್. ಮತ್ತೆ ಎವ್ರಿ ಬ್ಲಾಸ್ಟ್ ವಿಚ್ ಟೇಕ್ಸ್ ಪ್ಲೇಸ್ ಅವರು ರೀಕ್ರಿಯೇಷನ್ ಆಫ್ ದ ಕ್ರೈಮ್ ಸೀನ್ ಅಂತ ಮಾಡ್ತಾರೆ ಅವರು. ಮತ್ತೆ ಸೀಟ್ ಆಫ್ ದ ಬ್ಲಾಸ್ಟ್ ಅವರು ಚೆನ್ನಾಗಿ ಹೇಳಿದ್ರು ಅವರು, ಅದರದ್ದು ಕ್ವಾಂಟಿಟಿ ಎಷ್ಟಿರುತ್ತೆ, ಮತ್ತೆ ಕ್ವಾಂಟಿಟಿಯಿಂದ ಎಷ್ಟು ಹೋಗುತ್ತೆ, ಮತ್ತೆ ಅಲ್ಲಿ ನಮಗೆ ಡೆಟನೇಟರ್ ಸಿಗಬೇಕು, ಮತ್ತೆ ವೈರ್ ಸಿಗಬೇಕು, ಬ್ಯಾಟ್ರಿ ಇಂಟೆನ್ಸಿಟಿ, ಮತ್ತೆ ಕ್ಲಾಕ್ ಇತ್ತ, ಆರ್ ವಾಸ್ ಇಟ್ ಆಕ್ಟಿವೇಟೆಡ್ ಬೈ ಎ ಮೊಬೈಲ್ ಫೋನ್ ಇತ್ತು. ಇಟ್ ವಾಸ್ ಮುಂಚೆ ಎಲ್ಲ ನಿಮಗೆ ಮಾರ್ಚ್ 1993 ಒಳಗೆ ವಾಚ್ ಇಂದ ಮಾಡಿದ್ರು ವಾಚ್, ಬಟ್ ನೌ ಡೇಸ್ ದೇ ಯೂಸ್ ಮೊಬೈಲ್ ಫೋನ್. ದೂರ ಹೋಗ್ಬಿಟ್ಟು ಮೊಬೈಲ್ಗೆ ಮಾಡಿದ್ರೆ ಮೊಬೈಲ್ ವಿಲ್ ಕನೆಕ್ಟ್ ದಿ ವೇವ್ಸ್ ಇಂದ ಅದು ಕನೆಕ್ಟ್. ಸೊ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಏನಂದ್ರೆ ಪರ್ಪೆಟ್ರೇಟರ್ಗೆ ಸಿಕ್ಕಾಕೊಂಡ್ಬಿಟ್ರೆ ದ ಎಂಟೈರ್ ಇನ್ವೆಸ್ಟಿಗೇಷನ್ ವಿಲ್ ಕಮ್ ಟು. ಬರ್ತೀನಿ ಸರ್, ನಿಮಗೆ ನಾಗರಾಜ್ ಅವ್ರ ಸೇಮ್ ಕ್ವಶನ್ ನಾನು ನಿಮ್ಗೆ ಟಾಸ್ ಓವರ್ ಮಾಡ್ತೀನಿ. ಹೇಗೆ ಅವ್ರ ಸಿಮಿಲಾರಿಟಿ ಕಂಡು ಬಂದಿದೆಯಾ ಅಥವಾ ಇದು ಒಬ್ಬರೇ ಮಾಡಿದ್ದು ಅಂತ ಅನ್ಸುತ್ತಾ? ನೀವು ಇನ್ವೆಸ್ಟಿಗೇಷನ್ ಆ್ಯಂಗಲಿಂದ ಹೇಗೆ ಹೇಳ್ಬೋದು? ಇದು ನನಗೆ ಬಿಕಾಸ್ ಐ ವಾಸ್ ಡೀಲಿಂಗ್ ವಿತ್ ಆಲ್ ಓವರ್ ಇಂಡಿಯಾ ಕೇಸಸ್, ಎಲ್ಲ ಡೇಟಾಬೇಸ್ ಕಲೆಕ್ಟ್ ಮಾಡೋದು, ಆ ಒಂದೊಂದು ಕೇಸ್ದು ಇಂಟ್ರಾಗೇಷನ್ ರಿಪೋರ್ಟ್ ನೋಡೋದು, ಹೇಗೆ ಇದೆಲ್ಲ ಪ್ಲಾನ್ ಮಾಡಿದ್ರಿ, ಹೂ ಇಸ್ ಬಿಹೈಂಡ್ ಇಟ್, ಹಾಗೆ ಹೀಗೆ ಅಂತ. ಆಮೇಲೆ ಒಬ್ಬೊಬ್ಬರದ್ದು ಗ್ರೂಪ್ಸ್ದು ಒಂದೊಂದು ಸ್ಟೈಲ್ ಇದೆ. ಇದು ಒಬ್ಬರು ಮಾಡಿಲ್ಲ, ಒಬ್ಬರು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಟ್ ಈಸ್ ಸೀನ್ ಇನ್ ದ CCTV ದಟ್ ಸಂಬಡಿ ಹ್ಯಾಸ್ ಪಿಕ್ಡ್ ಹಿಮ್ ಅಪ್. That means there are two, at least two have been identified by whatever the visual this thing evidence we got so far. That there may be many. So obviously that is the one thing. Second thing is, these things cannot be placed by a lone person because object is very vague for a lone person. Lone person again is a one-to-one target irtade. He may target XYZ, or he may do it for the sake of ಸಡನ್ಲಿ ಗೆಟಿಂಗ್ ಇನ್ ಟು ಫೇಮ್, ಲೈಕ್ ರೌಡೀಸ್ ಯಾವುದೋ ಯಾರಿಗೊಬ್ಬ ಕೊಚ್ಚಿದ ಲೈಮ್ ರೇಟಿಗೆ ಬಂದ, ಅದಲ್ಲ. ಇಲ್ಲಿ ಆ ಥರದ್ದು ಒಂದು ನಡತೆ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಸಿಸ್ಟಮ್ಯಾಟಿಕ್ ಬಾಂಬ್. ಬಾಂಬ್ ವಿಚ್ ಇಸ್ ಪ್ರಿಪೇರ್ಡ್ ಆ್ಯಂಡ್ ಇಟ್ಸ್ ಅನ್ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್. ಅದರಲ್ಲಿ ಎರಡು ಮಾತಿಲ್ಲ. ಅದು ಯೂಸ್ ಮಾಡಿರೋದು ಎಲ್ಲ ಮೋಸ್ಟ್ಲಿ ದಿ ಮೆಟೀರಿಯಲ್ಸ್ ವಿಚ್ ಆರ್ ಈಸಿಲಿ ಅವೈಲಬಲ್. ಸರ್ ಬರ್ತೀನಿ. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ನೋಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದಾನೆ. That means to say it has been wrecked before by not one, many people are the gang, and then they have executed it systematically. Systematically ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ